ಹಲೋ, ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದೀನ್ ಮಾಡುವ ನಮಸ್ಕಾರಗಳು. ಈಗ ಸಾಡೆ ಸಾತಿಯ ಬಗ್ಗೆ ನಿಮಗೆ ಸುಮಾರು ಹೇಳಿರ್ತೇನೆ. ಸಾಡೆ ಸಾತಿ ಅಂದರೆ ಏನು, ಶನಿ ಯಾಕೆ ಹಿಡಿತಾನೆ, ಆಯಿತಾ? ಸಾಡೆ ಸಾತಿ ನಾನು ಏನು ವಿಶ್ ಮಾಡ್ತೇನೆ ಅಂದರೆ ಪ್ರತಿಯೊಬ್ಬರಿಗೂ ಸಾಡೆ ಸಾತಿ ಬರಲೇಬೇಕು. ಇಲ್ಲಾಂದರೆ ಅವರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಆಕಾಶದ ಎತ್ತರಕ್ಕೆ ಹಾರಲಿಕ್ಕೆ ನೋಡ್ತಾರೆ, ಬೇರೆ ಜನರನ್ನು ಕೀಳಾಗಿ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಬಡವ ಬಲ್ಲಿದನಾಗಬೇಕು, ಬಲ್ಲಿದ ಬಡವನಾಗಬೇಕು. ಇದು ಒಂದು ಪ್ರಕೃತಿಯ ನಿಯಮ. ಅದಕ್ಕಾಗಿ ಶನಿಯನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದಾರೆ ಆ ಪರಮಾತ್ಮ, ಆಯಿತಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳು ನಿಮಗೆ ಗೊತ್ತೇ ಇದೆ. 7 ಗ್ರಹಗಳು ಯಾವುದು? ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ. ಈ 7 ಗ್ರಹಗಳಲ್ಲಿ ಇನ್ನು 2 ಗ್ರಹಗಳು ಛಾಯಾ ಗ್ರಹಗಳು, ಅಂದರೆ ರಾಹು ಮತ್ತು ಕೇತು ಕೂಡ ಸೇರಿಕೊಂಡಿದ್ದಾರೆ, ಆಯಿತಾ? ಈ 9 ಗ್ರಹಗಳಲ್ಲಿ ಶನಿಗೆ ಬಹಳ ಪ್ರಾಮುಖ್ಯತೆ ಇದೆ. ನಾನು ಹಿಂದೆ ಹೇಳಿದಾಗ ಶನಿಗೆ ಪ್ರಾಮುಖ್ಯತೆ ಇದೆ ಅಂತ ಹೇಳಿದವಾಗ ಹಿಂದೆ ಒಬ್ಬರು ನಮಗೆ ಕಮೆಂಟ್ ಮಾಡಿದರು, ಅದು ಬೇರೆ ಗುರು ಶುಕ್ರ ಎಲ್ಲ ಪ್ರಾಮುಖ್ಯತೆ ಅಲ್ವೋ, ಶನಿ ಮಾತ್ರನೋ ಅಂತ. ಅದರಲ್ಲೇ ಗೊತ್ತಾಗ್ತದೆ ಅವರ ಪೊಗರು ಎಷ್ಟು ಇದೆ ಅಂತ. ಯಾರಿಗೆ ಅಹಂಕಾರ ಪೊಗರು ಇರ್ತದೋ, ನಾನೇ 18 ವರಾಹ ಮೀರರೇ ನಾನು ಅಂತ ಯಾರು ಹೇಳ್ತಾರೋ, ನಾನೇ ಸಂಖ್ಯಾಶಾಸ್ತ್ರಜ್ಞ, ಸಂಖ್ಯಾಶಾಸ್ತ್ರವೇ ನಾನು ಅಂತ ಹೇಳ್ತಾರೋ, ಯಾರು ನಾನೇ ಜ್ಯೋತಿಷ್ಯ ವೇದಿಕ್ ಆಸ್ಟ್ರಾಲಜಿಯೇ ನನ್ನದು ಅಂತ ಹೇಳ್ತಾರೋ, ಅವರೆಲ್ಲರನ್ನ ಮಣ್ಣು ಮುಕ್ಕಿಸುವುದು ಶನಿಯ ಕರ್ತವ್ಯ. ಇದಕ್ಕೆ ವಿಕ್ರಮಾದಿತ್ಯನ ಸಮಯದಲ್ಲಿ ಶನಿ ಮಹಾತ್ಮೆ ಬಹಳ ವಿಶಿಷ್ಟತೆಯನ್ನು ಪಡೆದುಕೊಂಡಿತು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಶನಿ ದೇವರನ್ನು ಬಿಟ್ಟಿರಲಿಲ್ಲ, ರಾಕ್ಷಸರನ್ನು ಬಿಡಲಿಲ್ಲ, ಹಾಗೆ ಮನುಷ್ಯರನ್ನು ಬಿಟ್ಟಲಿಲ್ಲ, ರಾಜರನ್ನು ಬಿಟ್ಟಿರಲಿಲ್ಲ. ಅಂದರೆ ಏನು ನೋಡಿ, ನೀವು ಪುರಾಣದಲ್ಲಿ ರಾಮನನ್ನೇ ತೆಗೆದುಕೊಳ್ಳಿ, ಶನಿ ಮಹಾತ್ಮ ಶನಿ ಹಿಡಿದ ಬಿಟ್ಟ. ಶಿವನನ್ನೇ ತೆಗೆದುಕೊಳ್ಳಿ, 3.5 ನಿಮಿಷ ಬಿದಿರು ಹೆಂಡ್ಲಿನಲ್ಲಿ ಒಳಗೆ ಹಾಕಿದ. ಕೃಷ್ಣನನ್ನೇ ತೆಗೆದುಕೊಳ್ಳಿ, ಶಮಂತಕ ಮಣಿಯಿಂದ ಕಳ್ಳ ಅಂತ ಹೇಳಿಸಿಕೊಂಡ. ಇನ್ನು ರಾಜರಲ್ಲಿ ನಳನನ್ನು ತೆಗೆದುಕೊಳ್ಳಿ, ಯುಧಿಷ್ಠರನ್ನು ತೆಗೆದುಕೊಳ್ಳಿ, ಹರಿಶ್ಚಂದ್ರನ ತೆಗೆದುಕೊಳ್ಳಿ, ಸ್ಮಶಾನವನ್ನು ಕಾಯುವಂಥ ಪರಿಸ್ಥಿತಿ ಬಂತು, ಅವನ ಮಗನನ್ನೇ ಕಡಿಯುವಂಥ ಪರಿಸ್ಥಿತಿ ಒದಗಿ ಬಂತು. ಎಂಥ ಒಂದು ಹೀನ ಪರಿಸ್ಥಿತಿ ನೋಡಿ. ಅದನ್ನು ತಿಳಿದ ಮೇಲೆ ಕತೆ ಸುಳ್ಳಲ್ಲ, ಚರಿತ್ರೆ ಸುಳ್ಳಲ್ಲ, ಕತೆ ಮಾಡಲು ಕತೆ ಕಟ್ಟಿದ್ದಲ್ಲ, ಇದೆಲ್ಲ ಸತ್ಯ ಸಂಗತಿ. ಈವಾಗಿನ ಕಾಲದಲ್ಲಿಯೂ ನಾನು ನೋಡಿದ್ದೇನೆ. ಅಮಿತಾಬ್ ಬಚ್ಚನ್ನ ಜೂ ವಿಲೆ ಪಾರ್ಲೆ ಬಂಗ್ಲೆ ಹರಾಜಿಗೆ ಹೋಗುವುದರಲ್ಲಿತ್ತು 50 ಲಕ್ಷಕ್ಕೆ. ಯಾಕೆ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡೋದಕ್ಕೆ. ಆದರೆ ಅದು ಉಳಿಯಿತು. NT ರಾಮರಾವ್ ಅಂತ ಚೀಫ್ ಮಿನಿಸ್ಟರ್ ಆಗಿದ್ದವ ಹೇಗಾದ, ಅಂಥ ಜಯಲಲಿತಾ ಹೇಗಾದಳು, ಆಯಿತಾ? ಹೆಸರಿಲ್ಲದ ಹಾಗೆ ಅಡುಗೆ ಹೋದರು. ಪ್ರತಿಯೊಬ್ಬರೂ ಅಷ್ಟೇ ಶನಿ ದಶೆಯಲ್ಲಿ ಸಾಡೆ ಸಾತಿಯಲ್ಲಿ ಬಹಳ ನೀರನ್ನು ಕುಡಿಲೇಬೇಕು. 7.5 ವರ್ಷ ಅಲ್ಲದೆ ಹೋದಲ್ಲಿ 5 ವರ್ಷಗಳ ಕಾಲ, 5 ವರ್ಷಗಳು ಅಲ್ಲದೆ ಹೋದಲ್ಲಿ 2.5 ವರ್ಷಗಳ ಕಾಲ, 2.5 ವರ್ಷಗಳ ಆಗದೆ ಹೋಗದಲ್ಲಿ 7.5 ತಿಂಗಳು, 7.5 ತಿಂಗಳು ಅಲ್ಲದೆ ಹೋದಲ್ಲಿ 7.5 ಗಂಟೆಗಳು. ಹೀಗೆ ಒಂದು ಕಥೆಯನ್ನು ನಿಮಗೆ ಹೇಳಲಿಕ್ಕಿದ್ದೇನೆ. ಒಮ್ಮೆ ವಿಕ್ರಮಾದಿತ್ಯನಿಗೆ ಹೇಳ್ತಾನೆ, ಓ ರಾಜ, ನಾನು ನಿನ್ನನ್ನು ಯಾವ ರೀತಿಯಲ್ಲಿಯೂ ನನ್ನ ಗುರುಗಳನ್ನು ಕಾಡಿದ ಹಾಗೆ ಕಾಡಲಿಲ್ಲ. ನನ್ನ ಗುರಿಗೆ 3.25 ಗಂಟೆ ಆದರೂ ಸಹ ಅದು ಬಹಳ ತೀಕ್ಷ್ಣವಾಗಿತ್ತು. 3.25 ಗಂಟೆ ಆಗಿದ್ದರೂ ಸಹ ಅದು ಬಹಳ ತೀಕ್ಷ್ಣವಾಗಿತ್ತು. ಅವರೇ ಆಮೇಲೆ ಈ ರೀತಿಯಾಗಿ ಯಾರನ್ನು ಕಾಡದಿರು ಎಂಬುದಾಗಿ ನನ್ನ ಹತ್ತಿರ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ಮುಂದಾದಾಗ ನಾನೇನು ಏನೆಂದು ಗೊತ್ತೇ, ಈ ಕಥೆಯನ್ನು ಕೇಳಿ ಎಲ್ಲ ನಿಮಗೆ ತಿಳಿತದೆ ಅಂತ ಹೇಳಿದೆ. ಒಂದೊಮ್ಮೆ ನಾನು ನನ್ನ ಗುರು ಇದ್ದ ಕಡೆಗೆ ಹೋಗಿ ನಮಸ್ಕರಿಸಿ ಹೇಳಿದೆ, ಓ ಗುರುವೇ, ಈಗ ನಾನು ನೀವು ಇರುವ ಚಂದ್ರನ ಮೇಲೆ ಅದು ಹೋಗಬೇಕೆಂದಿರುವೆ, ಏನು ಹೇಳ್ತೀರಾ ಅಂತ. ಅಯ್ಯೋ ಮಾರಾಯ, ಅದನ್ನು ಕೇಳಿ ಅವರಿಗೆ ಶಾಕ್ ಆಗಿ ಅದನ್ನು ಶನಿ ಮಹಾರಾಜನನ್ನು ಕೇಳಿದ, ನನ್ನ ಮೇಲೆ ಕರುಣೆ ಎಂಬುದು ಇರಲಿ, ಯಾವ ನಕ್ಷತ್ರಗಳನ್ನು ನೀನು ಮುಟ್ಟಬಾರದಪ್ಪ ಅಂದನಂತೆ. ಅದಕ್ಕೆ ಶನಿ ಮಹಾರಾಜನು ಹೇಳಿದಂತೆ, ಮಹಾರಾಜ ಗುರುವೇ, ಇದು ನನ್ನ ಕೆಲಸ, ನನ್ನ ಡ್ಯೂಟಿಯನ್ನು ಮಾಡಲಿಕ್ಕೆ ನನಗೆ ಬಿಡಪ್ಪ. ಇದುವರೆಗೂ ಯಾರನ್ನು ನಾನು ಬಿಟ್ಟವನಲ್ಲ, ಆದ್ದರಿಂದ ನಾನು ನಿನಗೆ ಬಿಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನಗೆ ಈ ರೀತಿಯ ಒಂದು ರೆಸ್ಟ್ರಿಕ್ಷನ್ ಹಾಕಬೇಡಪ್ಪ. ಕೆಲವು ಸಮಯದಲ್ಲಾದರೂ ನನ್ನ ದೃಷ್ಟಿ ನಿಮ್ಮ ರಾಶಿಯಲ್ಲಿರೋ ಚಂದ್ರ ಮೇಲೆ ಖಂಡಿತ ಹಾಕುವೆ ಅಂತ ಹೇಳಿದ. ಅದಕ್ಕೆ ಗುರು ಇದ್ದವನು ಹೇಳಿದ, ಹೋಗಲಿ, ಎಷ್ಟು ಸಮಯದವರೆಗೆ ನೀನು ನನ್ನ ಮೇಲಿನ ದೃಷ್ಟಿಯನ್ನು ಹಾಕುವೆ ಅಂದನಂತೆ.
ಅದಕ್ಕೆ ಶನಿ ಮಹಾರಾಜ ಕಡಿಮೆ ಅಂದರೆ 7.5 ವರ್ಷ, ಅದು ಸಾಧ್ಯವಿಲ್ಲಪ್ಪ, ಎಷ್ಟಂದ್ರೂ ಶನಿಯ ಗುರು ಅಲ್ಲವೇ, ಹಾಗಾದರೆ 5 ವರ್ಷಗಳ ಕಾಲ ಅದಕ್ಕೂ ಗುರು ಸಮ್ಮತಿಸಲಿಲ್ಲವಂತೆ, ಮತ್ತೆ 2.5 ವರ್ಷಗಳ ಕಾಲ ಅದಕ್ಕೂ ಆಗದು ಅಂದಂತೆ, ಮತ್ತೆ 7.5 ತಿಂಗಳು ಅದಕ್ಕೂ ಸಲ್ಲದೆಂದಂತೆ, ಕೊನೆ ಪಕ್ಷ 22.5 ಗಂಟೆಗಳ ಕಾಲವಾದರೂ ಹಿಡಿತೇನೆ ಅಂದಂತೆ. ಗುರು ಅಂದರೆ ಮಾತೆಯಂತೆ, ಆದ್ದರಿಂದ ಹಿಡಿಯಬೇಕಾದಲ್ಲಿ ನನಗೂ ಕಷ್ಟಕರವಾಗ್ತದೆ. ಅದಕ್ಕೆ ಗುರು ಹೇಳಿದಂತೆ, ಏನಯ್ಯ ಶನಿರಾಯ, ನನಗೊಂದು ವರವನ್ನು ಕೊಡು. ಅದು ಏನೆಂದರೆ, ಇನ್ಯಾರನ್ನು ಈ ಜಗತ್ತಿನ ಹಿಡಿಯುವುದಿಲ್ಲ ಅಂತ ಅನ್ನಂತ. ಅದಕ್ಕೆ ಶನಿಯು, ಅದು ಹೇಗೆ ಸಾಧ್ಯ ಹೇಳಿ, ಆಗ ನನಗೆ ಯಾರು ಗೌರವವನ್ನು ಕೊಟ್ಟಾರು, ನಾನು ಕೆಲಸ ಮಾಡದಿರುವಂಥ ಕಳ್ಳ ಅಂತ ಹೇಳಲಿಕ್ಕಿಲ್ವೇ, ನನ್ನ ಕೆಲಸವನ್ನು ನನಗೆ ಮಾಡಲಿಕ್ಕೆ ಬಿಡಿರಿ. ಕೊನೆಯ ಪಕ್ಷ 7.5 ಪ್ರಹರಗಳನ್ನಾದರೂ, ಅಂದರೆ 22.5 ಗಂಟೆಗಳ ಕಾಲ ಹಿಡಿಯುತ್ತೇನೆ ಅಂದಂತೆ. ಇನ್ನೂ ನನಗೆ ಹೆಚ್ಚು ಸಮಯ ಇಲ್ಲ, ಹತ್ತಿರ ಬಂದಿತು ಅಂತ. ಅದಕ್ಕೆ ಗುರು ಹೇಳಿದಂತೆ, ಆಯಿತು ಮಹಾರಾಯ ಶನಿರಾಯ, ನೀನು ನನ್ನ ನಕ್ಷತ್ರವನ್ನು 1/4 ಪ್ರಹರಗಳ ಸಮಯದವರೆಗೆ ಹಿಡಿ, ಅಂದರೆ 3.75 ಗಂಟೆ ಹಿಡಿ ಅಂತ ಹೇಳಿದಂತೆ. ಗುರುವಿನ ಮನಸ್ಸಿನಲ್ಲಿ ಏನು ನಡೀತಿತ್ತು ಗೊತ್ತೇ, ಆ 3.75 ಗಂಟೆಗಳ ಕಾಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನ ಮಾಡಿದರೆ ಕಳೆದು ಹೋಯಿತು ಅಂತ ತಿಳ್ಕೊಂಡ್ರು. ಹಾಗೆ ಅದನ್ನು ಯೋಚನೆ ಮಾಡ್ತಾ ಭೂಮಿಗೆ ಸ್ಮಶಾನದತ್ತ ಹೋದರೆ, ಯಾಕಂದರೆ ಸ್ಮಶಾನ ಗಂಗಾ ನದಿಯ ತಟದಲ್ಲಿ ಇರ್ತದೆ, ಆಯಿತಾ. ಇದನ್ನು ಅರಿತ ಶನಿ ಮಹಾರಾಜ ಏನು ಮಾಡಿದ ಗೊತ್ತೇ, ವಾಟರ್ ಮಿಲನ್, ಕರ್ಬೂಜ, ಕಲ್ಲಂಗಡಿ ಹಣ್ಣನ್ನು ಮಾರುವಂಥ ವೇಷಧಾರಿಯನ್ನು ಹಾಕಿ ದಾರಿಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಇಟ್ಕೊಂಡು ಕುಳಿತ. ಗುರುಗಳು ಬರುವ ಹೊತ್ತಿನಲ್ಲಿ ಕಲ್ಲಂಗಡಿ 2 ಸಣ್ಣ ಕಲ್ಲಂಗಡಿಯನ್ನು ಕತ್ತರಿಸಿ ತೋರಿಸಿದ. ಕೆಂಪು, ಇದು ಈ ಜ್ಯೂಸನ್ನು ಕುಡಿದರೆ ನಿಮಗೆ ಶಾಂತಿ ಸಿಗ್ತದೆ ಅಂತ ಹೇಳಿದ. ಗುರುಗಳಿಗೂ ಹೌದು ಅನಿಸ್ತು. 2 ನಾಣ್ಯವನ್ನು ನಮ್ಮ ಈ ರೇವಣ್ಣನವರು ಮೊನ್ನೆ ಭಾಡ ಯಾವುದು ನೆರೆ ಬಂದು ಪರಿಶ್ರಮದಿಂದ ಒದ್ದಾಡುತ್ತಿರುವ ನಿರಾಶ್ರಿತರಿಗೆ ಹೀಗೆ ಎಸಿತಾ ಇದ್ದಾರಲ್ಲ, ಹಾಗೆ 2 ನಾಣ್ಯಗಳನ್ನು ಆ ಶನಿ ಮಹಾರಾಜನ ವೇಷದಲ್ಲಿರುವ ವ್ಯಾಪಾರಿಯ ಕಡೆಗೆ ಹೀಗೆ ಬಿಸಾಕಿದಂತೆ. ನೋಡಿ, ಯಾವುದೂ ಹಾಗೆ ನೀವು ದುಡ್ಡು ಕೊಡುವಾಗಲೂ ಅಷ್ಟೇ ಮನೆಯ ಹೊಸ್ತಿಲನ್ನು ದಾಟಿಯೇ ಕೊಡಬೇಕು, ಹೊಸ್ತಿಲ ಹೊರಗೆ ಒಳಗೆ ಕೊಡಬಾರದು. ಕೆಲವೊಂದು ನಿಯಮಗಳನ್ನು ತಿಳ್ಕೋಬೇಕು, ಪಾಲಿಸಬೇಕು. ಒಂದು, ನೀವು ಹೊರಗಡೆ ಹೋಗಿ, ಇಲ್ಲ ಹೆದರಿಕೆ ಆದರೆ ಹೊರಗಡೆಯಿಂದ ಒಳಗಡೆ ಕರೆಸಿ ಕೊಟ್ಟುಬಿಡಿ ಅಂತ ಒಂದು. ಇನ್ನೊಂದು, ಯಾರಿಗೂ ಅಷ್ಟೇ ಭಿಕ್ಷುಕನಿಗಾದರೂ ಕೂಡ ದುಡ್ಡನ್ನು ಹೀಗೆ ಬಿಸಾಕಬಾರದಂತೆ. ಅದು ಏನು ತಿರಸ್ಕಾರ ಭಾವನೆ, ಲಕ್ಷ್ಮಿಯನ್ನು ಕಡೆಗಣಿಸಿದ ಹಾಗೆ. ಲಕ್ಷ್ಮಿ 1 ಪೈಸಾ ಆದರೂ ಕೂಡ ಲಕ್ಷ್ಮಿಯೇ ಮಹಾಪ್ರಧಾನ. ಲಕ್ಷ್ಮಿ ಒಲಿದರೆ ನಾರಿ, ಮುನಿದರೆ ದರಿದ್ರ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ನೆನಪುಕೊಳ್ಳಿ, ನೀವು ಮರವಾಡಿಗಳ ಮನೆಯಲ್ಲಿ ನೋಡಿಲ್ಲ, ದೀಪಾವಳಿ ದಿವಸ ಲಕ್ಷ್ಮಿಗಾಗಿ ಬಾಗಿಲನ್ನು ತೆರೆದೇ ಮಲ್ಕೊಳ್ತಾರಂತೆ. ಅಷ್ಟೊಂದು ಅವರಿಗೆ ಒಂದು ನಿಯಮ ಉಂಟು. ಅದಕ್ಕೆ ಮಾರವಾಡಿಗಳ ಮನೆಯಲ್ಲಿ ಲಕ್ಷ್ಮಿ ಸದಾ ಹಾಗೆ ಇರ್ತದೆ. ಒಂದು ಬೀರು, ಕಬ್ಬಿಣದ ಬೀರು, ಟ್ರೆಜರಿ ಅಂತ ಕೇಳ್ತೇವೆ. ಒಂದು ಕಬ್ಬಿಣದ ಬೀರು ದಕ್ಷಿಣದಲ್ಲಿರ್ತದೆ, ಅದಕ್ಕೆ ಕುಬೇರ ಮೂಲೆ ಅಂತ ಕರಿತೇವೆ. ಆಮೇಲೆ ಉತ್ತರದಲ್ಲಿ ಒಂದು ಬೀರನ್ನು ಇಟ್ಟಿರ್ತಾರೆ ಅವರು. ಸೊ ನೀವು ಬೇಕಾದ್ರೆ ಹೋಗಿ ನೋಡಿ, ಇದು ಅವರ ಸರಿಯಾದ ಒಂದು ರೀತಿಯಲ್ಲಿ ಹಣ ಬರುವಂಥ ಕೆಲವೊಂದು ವಿಚಾರಗಳು. ಇನ್ನು ಫೆಂಕ್ಷಿಯಲ್ಲಿ ಇರ್ತದೆ, ಮನೆಯ ಬಾಗಿಲಿಗೆ ಒಂದು ಈ ಹಿತ್ತಾಳಿಯ ಪಂಚಲೋಹದ ಕಾಯಿನ್ಗಳ ಒಂದು ಸರ ಸಿಗ್ತದೆ, ಅದನ್ನು ನೇತು ಹಾಕ್ತಾರೆ. ಅದು ಕೂಡ ಈ ಚೈನೀಸ್ ಅಸ್ಟ್ರಾಲಜಿ ಪ್ರಕಾರ ನಿಮಗೆ ಧನಲಕ್ಷ್ಮಿ ಬರ್ತಾ ಇದೆ ಅಂತ. ನಮ್ಮನೇಲಿ ಇದ್ದಿತ್ತು, ಯಾರೋ ಒಂದು ಹೆಂಗಸು ಅದನ್ನು ಮುಟ್ತಾ ಫೋನ್ ಮಾಡಿ ಅದನ್ನು ಒಂದು ಸಣ್ಣ ತುಂಡು ಮಾಡಿಬಿಟ್ಲು ಅಂತ ಹೇಳ್ತಾರೆ. ಬೇರೆ ಕೆಲವರಿಗೆ ಮನೆಗೆ ಬಂದರೆ ಬೇರೆ ಕೆಲಸವೇ ಇಲ್ಲ. ಆಗಲಿ, ಈಗ ನಾನು ಕಥೆಯನ್ನು ಹೇಳ್ತೇನೆ. ಆವಾಗ ಗುರುವರ್ಯ ಅಂತ ಹೇಳಿದ ಬಿಸಾಕಿದ್ರು. ಕಲ್ಲಂಗಡಿ ಹಣ್ಣನ್ನು ಕತ್ತರಿಸೋ ಹಣ್ಣನ್ನು ಚೀಲಕ್ಕೆ ಹಾಕ್ಕೊಂಡು ತೆಗೆದುಕೊಂಡು ಹೋಗುವಾಗ ಭಾಳ ಖುಷಿಯಾಯಿತು. ಆದರೆ ಎದುರುಗಡೆಯಿಂದ ರಾಜರ ಭಟರು ಹುಡ್ಕೊಂತ ಓಡಿ ಬರ್ತಾ ಇದ್ದಾರೆ. ಈ ಬ್ರಾಹ್ಮಣನನ್ನು ನೋಡಿ ಅವರಿಗೆ ನೀವು ಶನಿ ಮಹಾರಾಜನ ಗುರು ಅಂತ ಅವರಿಗೇನು ಗೊತ್ತಾಗಬೇಕು? ನಿಮಗೆ ಶನಿ ಮಹಾರಾಜನ ಬಗ್ಗೆ ಗೊತ್ತಿದೆಯಲ್ಲ, ಗುರುವನ್ನು ಆರಿಸಬೇಕಾದ್ರೆ ಭಾಳ ಕಷ್ಟ ಆಯಿತು. ಇವನು ಬೃಹಸ್ಪತಿ ಕೂಡ ಶನಿಗೆ ನಾನು ನಿನಗೆ ಕಲಿಸುವುದಿಲ್ಲ ಅಂತ ಹೇಳಿದ. ನೀನು ಮನುಷ್ಯನಾಗಿ ಬರಬೇಕು, ಆವಾಗಲೇ ನಾನು ಕಲಿಸ್ತೇನೆ ಅಂತ ಹೇಳಿದ. ಅದೆಲ್ಲ ನಿಮಗೆ ಗೊತ್ತೇ ಇದೆ, ಇರಲಿ ಬಿಡಿ. ಆವಾಗ ಏನೆಯ ಆ ಚೀಲದಲ್ಲಿ ಏನಿಟ್ಟಿದ್ದೀಯಾ ಅಂತ ಹೇಳಿದ್ರು. ಅದು ಏನಿಲ್ಲ, ಕಲ್ಲಂಗಡಿ ಹಣ್ಣು ಅಂದ. ಸ್ವಲ್ಪ ತೋರಿಸೆ ಅಂದ. ಯಾಕೆ ಅಂತ ಅವನು ಕೂಡ ತೋರಿಸ್ಲಿಕ್ಕೆ ಚೀಲವನ್ನು ಕೆಳಗಡೆ ನೋಡುವಾಗ ಅವನಿಗೆ ಆಶ್ಚರ್ಯ ಇತ್ತು. ಅದರಿಂದ ರಕ್ತ ಸುರಿತಾ ಇತ್ತು. ಬ್ರಾಹ್ಮಣನಿಗೆ, ಅಂದರೆ ಬ್ರಾಹ್ಮಣ ವೇಷದಲ್ಲಿರೋ ಗುರುವಿಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ರಕ್ತ. ಅವರು ಕಸಿದು ನೋಡ್ತಾರೆ, 2 ತಲೆ ರುಂಡಗಳು ಇಟ್ಟಿದ್ದ ಹಾಗಿದೆ.
ಅವರು ಯಾರನ್ನು ಹುಡುಕ್ತಾ ಇದ್ರು? ಅರಸನ ಮಗ ಹಾಗೂ ಮಂತ್ರಿ ಮಗ ಕಾಣೆಯಾಗಿದ್ದಾನೆ, ಅದನ್ನು ಹುಡುಕ್ಲಿಕ್ಕೆ ರಾಜಭಟ್ರನ್ನ ಎಲ್ಲ ಕಡೆ ಕಳಿಸಿದ್ದಾರೆ. ಆವಾಗ ಇವನಿಗೆ ಒಂದು ಬಿತ್ತಯ ದಂಡದಿಂದ ಕೊಡ್ತಾ 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 ಕುಂಡೆ ಮೇಲೆ, ಬೆನ್ನಿನ ಮೇಲೆ ಬಾರಿಸ್ತಾ ಬಾರ್ತಾ, ಕಾಲಿನ ಮೇಲೆ, ಕೈ ಮೇಲೆ, ಎಲ್ಲಿ ಸಿಕ್ಕಿದ ಕಡೆ ಎಲ್ಲ ಬಾರಿಸಿ 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 ತಲೆಗೂ ಮೇಲೆ ಬಾರಿಸಿ ರಕ್ತವನ್ನು ಸೋರಿಸುತ್ತಾ ರಾಜನ ಅರಮನೆಗೆ ತೆಗೆದುಕೊಂಡು ಹೋದ್ರು. ಪಾಪ ಗುರುವಿನ ಹಾಲತ್ತು ನೋಡ್ಲಿಕ್ಕಾಗಲಿಲ್ಲ. ಆಯ್ತಾ? ಆವಾಗ ಶನಿ ಮಹಾರಾಜಿಗೆ ಮನಸ್ಸಿನಲ್ಲೇ ನಗೆ ಬಂತಂತ, ಆಹಾ ಎಂಥ ಅಹಂಕಾರಯುಕ್ತವಾದ ಗುರು, ನಾಣ್ಯವನ್ನು ನನ್ನ ಕಡೆಗೆ ಎಸೆದಂಥ ಗುರು, 3.25 ಗಂಟೆ ನೀನು ನನಗೆ ಹಿಡಿ ಅಂತ ಬೇಡಿದಂತಹ ಗುರು ಈಗ ಒದ್ದಾಡುತ್ತಿರುವ ಪರಿಸ್ಥಿತಿಯನ್ನು ನೋಡಿ ಮುಗುಳ್ನಕ್ಕನಂತೆ. ಅಲ್ಲಿ ಹೋದಾಗ ಅರಸನಿಗೆ ತೋರಿಸಿದಾಗ ಅರಸನ ಮತ್ತು ಮಂತ್ರಿ ಇಬ್ಬರು ಮೂರ್ಛಿತರಾದಂತೆ. ಸಿಟ್ಟು ಮೂರ್ಛೆಯಿಂದ ಎದ್ದಂಥ ಅರಸನಿಗೆ ಸಿಟ್ಟು ಬಂದ ಇವನನ್ನು ಸೀದಾ ಅರಮನೆಯ ಅಂಗಳದಲ್ಲಿ ಎಲ್ಲರ ಎದುರಿನಲ್ಲಿ ಈ ಶೂಲ ಇತ್ತಲ್ಲ, ಶೂಲವನ್ನು ಕುಂಡಿ ಕಣ್ಣಿಗೆ ಹಾಕಿ ಗರ 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 ತಿರ್ಸಿ 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 ಅದು ರುಂಡದವರೆಗೆ ಹೋಗಬೇಕು. ಆವಾಗಲೇ ಅವನಿಗೆ ಬುದ್ಧಿ ಬರ್ತದೆ, ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದಾಗ ಗುರುವಿನ ಜಂಗಾ ಬಲವೇ ಉಡುಗಿ ಹೋಯ್ತಂತೆ. ಏನು ಮಾಡಲು ತೋಚದು. ಇನ್ನು ಏನಪ್ಪ ಅಂತ ಸಡನ್ನಾಗಿ ಅವನಿಗೆ ಯೋಚನೆ ಬಂತು. ಓ, ಇದು ಶನಿ ಮಹಾರಾಜನ ಹಿಡಿದಿದ್ದೇ ಇರಬೇಕು. ಆದ್ದರಿಂದ ಅವನು ಏನು ಮಾಡ್ದ, ಇನ್ನು ಎಷ್ಟು 3 ಗಂಟೆ ಆಯಿತು, ಇನ್ನು 3/4 ಗಂಟೆ ಸಮಯವನ್ನು ನಾನು ಕಳಿಬೇಕು. ಅದಕ್ಕಾಗಿ ಅವನು ಏನು ಹೇಳ್ದ, ಭಟ್ರೇ, ನಾನು ನಿಮಗೆ 10,000 ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ. ಯೋ, ಏನು ಮಾತಾಡ್ತಿದ್ದೆ, ನಿನ್ನ ಹತ್ರ ಚಿನ್ನದ ನಾಣ್ಯವಿಲ್ಲ, ನೀನು ಏನು ಮಾತಾಡ್ತಿದ್ದೆ, ನಿನಗೆ ನಮ್ಮ ಬಗ್ಗೆ ಅದರ ಬಗ್ಗೆ ಕತೆ ಬೇಡ, ನಾನು ಗ್ಯಾರಂಟಿ ಕೊಡ್ತೇನೆ, ನನಗೊಂದು 3/4 ಗಂಟೆ ಧ್ಯಾನ ಮಾಡಲಿಕ್ಕೆ ಬಿಡ್ತೀರಾ ಅಂತ. ಆಯ್ತಪ್ಪ ಸರಿ ಅಂತ 3/4 ಗಂಟೆ ಧ್ಯಾನ ಮಾಡಲಿಕ್ಕೆ ಬಿಟ್ಟರು. ಆ 3/4 ಗಂಟೆ ಧ್ಯಾನ ಇನ್ನೇನು ಮುಗಿಯುತ್ತದಪ್ಪ ಅನ್ನುವಾಗ ರಾಜನ ಆಸ್ಥಾನದಲ್ಲಿ ಇಬ್ಬರು ಪ್ರತ್ಯಕ್ಷರಾದ, ಒಬ್ಬ ರಾಜನ ಮಗ, ಇನ್ನೊಬ್ಬ ಮಂತ್ರಿಯ ಮಗ. ಅದನ್ನು ನೋಡಿದ ರಾಜನಿಗೆ ಬಹಳ ಖುಷಿ ಆಯಿತು. ಆವಾಗ ಏನು ಮಾಡ್ತಾನೆ, ಸೀದಾ ರಾಜಭಟ್ರನ್ನು ಕಳಿಸಿ, ಅಯ್ಯೋ ಆ ಬ್ರಾಹ್ಮಣನಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೇನೆ, ಅವ ಎಲ್ಲ ಸತ್ತು ಹೋದ್ರೆ ನನಗೇನೋ ಶಿಕ್ಷೆ ಇದು ಶಾಪ ಬರ್ತದಪ್ಪ, ಅದನ್ನು ನಿಲ್ಲಿಸಿ ಓಡಿರೋ ಅಂತ ಒಟ್ಟಿಬಿಟ್ಟ. ಆವಾಗ ಅವರೆಲ್ಲ ಬ್ರಾಹ್ಮಣರನ್ನ ಕರ್ಕೊಂಡು ಅದೇ ಕೋಳದಲ್ಲಿ ಹಾಕಿಕೊಂಡು ಅರಮನೆಗೆ ಕರ್ಕೊಂಡು ಬರ್ತಾರಂತೆ. ಬ್ರಾಹ್ಮಣನನ್ನು ನೋಡಿದ ಅರಸನಿಗೆ ಅರಸನು ಕೈ ಮುಗಿದು ಕ್ಷಮಾಪಣೆಯನ್ನು ಕೇಳ್ತಾನಂತೆ. ಕ್ಷಮಾಪಣೆಯನ್ನು ಕೇಳಿ, ಅಯ್ಯ ಬ್ರಾಹ್ಮಣ, ನಾನು ತಪ್ಪು ಮಾಡಿದೆ, ನನಗೆ ನನ್ನ ಒಂದು ದೃಷ್ಟಿಗೆ ಒಂದು ಮಂಕು ಕವಿದಿತ್ತು, ಪರದೆ ಬಿದ್ದಿತ್ತು, ನನಗೂ ಗೊತ್ತಾಗಲಿಲ್ಲ, ಇದು ಯಾರ ಒಂದು ದೃಷ್ಟಿಯೋ ಗೊತ್ತಿಲ್ಲ. ಬ್ರಾಹ್ಮಣನಿಗೆ ತನಗೆ ತಾನೇ ಗೊತ್ತಿದೆ, ಇದು ಶನಿ ಮಹಾರಾಜನ ಕಿತಾಪತಿ ಅಂತ. ಆವಾಗ ಎಲ್ಲ ಬಿಟ್ಟು 10,000 ಚಿನ್ನದ ನಾಣ್ಯವನ್ನು ಕೂಡ ಅವನಿಗೆ ಕೊಟ್ಟು ಸನ್ಮಾನ ಮಾಡಿ ಕಳಿಸಿಬಿಟ್ಟ. ಆವಾಗ ದ್ವಾರದಲ್ಲಿ ಇರುವಂಥ ಆ ಕಟುಕರಿಗೆ ಇಬ್ಬರಿಗೆ ಆ 10,000 ನಾಣ್ಯವನ್ನು ಕೊಟ್ಟು ಮುಂದುವರೆದ. ಆವಾಗ ಶನಿ ಮಹಾರಾಜ ಹೇಳ್ತಾನೆ, ಗುರುವರ್ಯರೇ, ನೋಡಿದಿರ ಅಹಂಕಾರಕ್ಕೆ ಯಾತಕ್ಕೆ ಮದ್ದಾಯಿತು. ಈ ಪ್ರತಿಯೊಬ್ಬರಿಗೂ ಅಹಂಕಾರ ಹಿಡಿದರೆ ನಾನು ಹಿಡಿಲೇಬೇಕು. ನಾನು ಸುಮ್ಮನೆ ಆವಾಗ ಅಲ್ಲಿ ಏನಾಯ್ತು ಅಂದರೆ, ಗುರು ಶನಿಯನ್ನು ಬೇಡಿಕೊಂಡಂತೆ, ನೀನು ನೋಡಪ್ಪ, ನಾನು 3.25 ಗಂಟೆಗೆ ಇಷ್ಟು ಕಷ್ಟಪಟ್ಟೆ, ನನ್ನ ಜೀವವೇ ಹಾರಿ ಹೋಯಿತು ಅಂತ ತಿಳಿದುಕೊಂಡೆ. ಅಯ್ಯೋ, ಆ ಶಿಕ್ಷೆಯನ್ನು ಎಣಿಸಿದವನಿಗೆ ಕಣ್ಣೆಲ್ಲ ನೀರು, ರಕ್ತ ಬರುವುದು ಒಂದು ಶುರುವಾಯಿತು ಅಂತ ಕಾಣಿಸ್ತಾ ಇದೆ. ಈ ರೀತಿ ಕಣ್ಣು ಕತ್ತಲೆ ಕಟ್ಟಿತಪ್ಪ, ಏನು ನೀನು 7.5 ವರ್ಷ ಹಿಡಿತೆ ಅಂದರೆ ಅವರ ಅವಸ್ಥೆ ಹೇಗಾಗಿ. ನಾನು ಎಲ್ಲರನ್ನೂ ಹಿಡಿಯುವುದಿಲ್ಲ, ನಾನು ಹಿಡಿಯುವುದು ಯಾರಿಗೆ, ಅಹಂಕಾರಯುಕ್ತರಿಗೆ ಮಾತ್ರ ನಾನು ಹಿಡಿತೇನೆ ಅಂತ ಶನಿ ಮಹಾರಾಜನು ಹೇಳಿದಂತೆ. ಆದ್ದರಿಂದ ಜಯಲಲಿತನ ನೋಡಿದ್ರಲ್ಲ, ಎಷ್ಟೊಂದು ಅಹಂಕಾರದಿಂದ ಮೆರಿತಾ ಇದ್ರು. ಈಗ 10,000 ಸೀರೆಗಳು ಎಲ್ಲೋಯ್ತು, 10,000 ಚಪ್ಪಲಿ ಜೋಡಿಗಳು ಎಲ್ಲೋಯ್ತು, 14,000 ಎಕರೆ ಭೂಮಿ ಯಾರಿಗೆ ಹೋಯ್ತು. ಆ ಶಶಿಕಲನ ಅವಸ್ಥೆ ಏನಾಯಿತು, ಜೈಲು ಹಿಂದೆ ಇದ್ದು ಅಲ್ಲಿ ಜೈಲು ಕಂಬಿಯನ್ನು 1 2 3 4 ಅಂತ ಎಣಿಸ್ತಾ ಇದ್ದಾಳಲ್ಲ, ಅವಳ ಕತೆ ಏನಾಯಿತು. ಅಹಂಕಾರಯುಕ್ತರಿಗೆ ಇದೇ ಮದ್ದು ನಾನು ಕೊಡಲೇಬೇಕು. ಆದ್ದರಿಂದ ಇದನ್ನು ನೀವು ತಿಳಿದು ನಿಮ್ಮ ಒಂದು ಕಥೆಯನ್ನು ಕೇಳಿ ಆದರೂ ಜನಗಳು ಸ್ವಲ್ಪ ಬುದ್ಧಿಯನ್ನು ಕಲಿಯಲಿ. ಬುದ್ಧಿ ಬಂದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಗೊತ್ತಾಗ್ತದೆ. ಬಡವರನ್ನು
ಹೇಗೆ ನಾವು ಆಧರಿಸಬೇಕು ಅನ್ನೋದು ಗೊತ್ತಾಗ್ತದೆ, ಮುದುಕರನ್ನ ನಾವು ಸತಾಯಿಸಬಾರ್ದು ಅನ್ನೋದು ಗೊತ್ತಾಗ್ತದೆ. ಇದೆಲ್ಲ ನಾನು ಕಲಿಸಿದಂಥ ಪಾಠ, ಕತೆ ಅಲ್ಲ ಇದು, ಆಯ್ತಾ? ಆದ್ರಿಂದ ಜನಗಳೇ, ಶನಿಯನ್ನ ತಿರಸ್ಕರಿಸದಿರಿ, ಶನಿಯನ್ನ ಆಧರಿಸಿ, ಶನಿಗೆ ಪೂಜೆ ಸಲ್ಲಿಸಿ. ಇವತ್ತಿಗೆ ನಮ್ಮ ಊರಿನಲ್ಲಿ ಬ್ರಾಹ್ಮಣ ಇದು ಯಾವುದು ಕೂಲಿ ಮಾಡುವವನಾದ, ಅಂದರೆ ನಾವು ಶೂದ್ರರು ಬ್ರಾಹ್ಮಣರಾದರು. ಎಂಥ ಶನಿ ಮಂದಿರದಲ್ಲಿ ಪೂಜೆ ಮಾಡುವ ಅರ್ಚಕರೇ ನಮ್ಮಲ್ಲಿ ಶೂದ್ರಾದಿಗಳು. ಅವರಿಗೆ ಇರುವಂಥ ನಿಷ್ಠೆ ನಮಗಿಲ್ಲ. ನಾವು ಕಾಫಿ ಕುಡಿಬೇಕಾದ್ರೆ ಸ್ನಾನ ಮಾಡುವುದಿಲ್ಲ, ಪೂಜೆ ಗಂಜಿ ತಿನ್ಕೊಂಡು ಪೂಜೆ ಮಾಡ್ತಾ ಇರ್ತೇವೆ. ಅದೇ ಶೂದ್ರರು ಶನಿವಾರದಂದು ತಲೆ ಸ್ನಾನ ಮಾಡಿ ಅದೇ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಅನ್ನ ಅಥವಾ ಯಾವುದೋ ಆಹಾರ ತಿಂಡಿಯನ್ನು ತಿನ್ನಿಸ್ತೇವೆ. ನೋಡಿ ಎಷ್ಟೊಂದು ಬದಲಾವಣೆ ಆಯಿತು. ಈಗ ನೀವು ಕೋಸ್ಟಲ್ ಲೈನಿಗೆ ಹೋದರೆ ಮಗುವಯ್ಯರು ಶೂದ್ರರು ದೊಡ್ಡ ದೊಡ್ಡ ಅರಮನೆಯನ್ನು ಕಟ್ಟಿ ಮೆರೀತಾ ಇದ್ದಾರೆ. ಅದೇ ಬ್ರಾಹ್ಮಣರ ಮನೆ ನಶಿಸಿ ಹೋಗ್ತಾ ಇದೆ. ಕೆಡವಲು ಆರ್ಡರ್ ಮಾಡ್ತಾ ಇದ್ದಾರೆ, ಅದನ್ನು ಕೆಡದ ಅಂಗಳ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಅಂದರೆ ಎಂಥ ಒಂದು ಕಾಲದಲ್ಲಿ ಇದು ಸರಿ ಮಾಸ್ಟರ ಮನೆ ಅಂತ ಇದ್ದದ್ದು, ಈಗ ಅದು ಯಾರ ಮನೆ ಹೀಗಾಯಿತು ಅಂತ ಹೇಳುವ ಪರಿಸ್ಥಿತಿಗೆ ಬಂದಿದೆ. ಅಂದರೆ ತಂದೆಯ ಮನೆಯನ್ನು ಊರ್ಜಿತಗೊಳಿಸಬೇಕು ಅನ್ನೋ ಒಂದು ಸಣ್ಣ ಜ್ಞಾನ ಕೂಡ ಇಲ್ಲ, ಆದರೆ ತಮ್ಮ ಮನೆಯನ್ನು ಅರಮನೆಯನ್ನಾಗಿ ಕಟ್ಟಲು ಬುದ್ಧಿ ಬರ್ತಾ ಇದೆ 79-80 ವರ್ಷದಲ್ಲಿ. ಎಂತ ಹೇಳೋದು, ಇದು ನಮ್ಮ ಅಹಂಕಾರದ ಪರಮ ತುದಿ ಅಂತ ಹೇಳೋ ಅಥವಾ ಮೂಢತನ ಅಂತ ಹೇಳಲು ನನಗೇನು ಗೊತ್ತಾಗುವುದಿಲ್ಲ. ಎಲ್ಲ ಇದನ್ನು ದೇವರಿಗೆ ಬಿಡ್ತೇನೆ. ನಮಸ್ಕಾರ.